ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ರೇಂಜ್ ಚಾನಲ್. ಸೊ ಇವತ್ತಿನ ವಿಲಾಗ್ ಏನಂದರೆ, ನಾವು ಒಂದಿನ ಟ್ರಿಪ್ಪು ಆದಿರಂಗ ಅಂತಿರಂಗ ಮಧ್ಯರಂಗ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ಸೊ ನಾವು ಆಲ್ಮೋಸ್ಟ್ ಬೆಳಗ್ಗೆ 5:30 ಆಸ್ಪಾಸೆಲ್ಲ ಬ್ಯಾಂಗ್ಳೂರು ಬಿಟ್ಟು ನಾವು ಮನೆ ಬಿಟ್ಟು ಹೊರಡ್ತೀವಿ. ಸೊ ಕ್ಯಾಬ್ ಬುಕ್ ಮಾಡಿದ್ವಿ. ಆಲ್ಮೋಸ್ಟ್ ಬೆಳಗ್ಗೆ 7:15 ನಾವು ಶ್ರೀರಂಗಪಟ್ಟಣ ರೀಚ್ ಆಗಿಬಿಟ್ಟಿದ್ವಿ. ರೀಚ್ ಆಗಿ ಅಲ್ಲಿ ಇನ್ನೂ ಜನ ತುಂಬ ಆಲ್ರೆಡಿ ಬಂದು ನಿಂತ್ಬಿಟ್ಟಿದ್ರು. ಸ್ವಲ್ಪ ದೇವಸ್ಥಾನ ಕೂಡ ಇನ್ನೂ ಓಪನ್ ಆಗಿರಲಿಲ್ಲ. ನೀವೇ ನೋಡ್ಬೋದು, ಕ್ಯೂ ನಿಂತಿದ್ದಾರಲ್ಲೆಲ್ಲ. ಸೊ ನಾವು ಹೋಗ್ಬಿಟ್ಟು ಬೇಗ ನಿಂತ್ಕೊಂಡ್ವಿ. ಬಟ್ ದೇವಸ್ಥಾನ ಅವತ್ತು ವೀಕ್ ಡೇ ಆಗಿದ್ದರಿಂದ ಅವರು 7:00 ಬಂದು ಓಪನ್ ಮಾಡಿ ಆವಾಗ ಅಭಿಷೇಕ ಎಲ್ಲ ಮಾಡಿ ನಮಗೆ ಬಿಟ್ಟಾಗ ಅಲ್ಲೇ ಲೇಟ್ ಆಗೋಯ್ತು. ಒಂದು 9:30 ಆಗೋಯಿತು. ಸೊ ದರ್ಶನ ಚೆನ್ನಾಗಾಯಿತು. ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಹೊರಟ್ವಿ. ಈ ಪ್ಲ್ಯಾನ್ ಮಾಡಬೇಕಾದ್ರೆ ಮೇಯ್ನಾಗಿ ಧನುರ್ಮಾಸನೇ ಬೆಸ್ಟ್ ಟೈಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಮ್ಮ ಟೈಮ್ ಕವರ್ ಆಗುತ್ತೆ. ಬೆಳಗ್ಗೆ ಸೂರ್ಯ ಉದಯದಿಂದ ಸೂರ್ಯಾಸ್ತದೊಳಗಡೆ 3 ದೇವ್ರ ದರ್ಶನ ಆಗುತ್ತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಹೊರಡ್ತಿದ್ದಂಗೆ ನಾವು ಹೋಗಿದ್ದೆ ಮಧ್ಯರಂಗ ಟೆಂಪಲ್ಲು ಹಿಂದುಗಡೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಈ ಕಡೆ ಒಂದು ಚಿಕ್ಕ ಗೋಪುರ ಒಂದಿದೆ, ಅಲ್ಲೇ ದೇವ್ರ ಮೂರ್ತಿ ಇರೋದು. ಸೊ ಅಲ್ಲೂ ದರ್ಶನ ಚೆನ್ನಾಗಾಯಿತು, ಬೇಗ ಆಯಿತು. ಆ ದೇವಸ್ಥಾನ ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಮಾತ್ರ. ಒಂದಷ್ಟು ಫೋಟೋಸ್ ನೋಡ್ಬೋದು ನೀವು ಕೂಡ, ಅದು ಹಾಕಿದ್ದೀನಿ. ಇಲ್ಲೇ ಪಕ್ಕದಲ್ಲಿರೋ ಚಿಕ್ಕ ಗೋಪುರದಲ್ಲಿ ಈಗ ದೇವರಿರೋದು, ಅಲ್ಲೇ ಹೋಗ್ಬಿಟ್ಟು ದರ್ಶನ ಮಾಡಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಹೊರಟಿದ್ದೆ ತ್ರಿಚಿ. ಎಲ್ಲೂ ಕೂಡ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲಿಲ್ಲ ನಾವು. ತಕ್ಷಣ ಅಲ್ಲಿಂದ ಹೊರಟು, ಏಕೆಂದರೆ ಮಧ್ಯರಂಗದಿಂದ ಅಂತ್ಯರಂಗ ತುಂಬ ದೂರ, ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಏನೋ ಇತ್ತು. ಸೊ ಅಲ್ಲಿಂದ ಹೊರಟಿದ್ದೇನೆ. ಮತ್ತು ನಾವು ಊಟಕ್ಕೂ ಕೂಡ ಎಲ್ಲೂ ಸ್ಟಾಪ್ ಮಾಡಿಲ್ಲ, ಏಕೆಂದರೆ ಅಲ್ಲಿ ಆ ಕಡೆ ಬಾರ್ಡರ್ ದಾಟಿದ ಮೇಲೆ ಎಲ್ಲೂ ಊಟ ಮಧ್ಯದಲ್ಲಿ ಸಿಕ್ಕೋಲ್ಲ. ಹಾಗಾಗಿ ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ವಿ ನಾವು. ಅಲ್ಲೆಲ್ಲೂ ಉದ್ದ ನೋಡ್ಕೊಬಂದರೂ ಕೂಡ ನಮಗೆ ಊಟ ಸೆಟ್ ಆಗಲಿಲ್ಲ. ಅಲ್ಲೆಲ್ಲೂ ಕೂಡ ವೆಜ್ ಸಿಗಲಿಲ್ಲ ನಮಗೆ ಫುಡ್ಡು. ಸೊ ಹಾಗಾಗಿ ಊಟ ಮಾಡ್ದೇ ಅಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದು ಅಂತ್ಯರಂಗ. ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲಿ ಒಂದು 5:45, 6 ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ಲೇಟಾಗಿತ್ತು, ಏಕೆಂದರೆ ನಾವು 6 ಒಳಗಡೆ ದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದು, ನಮ್ಮ ಪ್ಲ್ಯಾನ್ ಇದ್ದಿದ್ದು. ಆದರೆ ಅವತ್ತಿನ ದಿನ ಎಲ್ಲ ಲೇಟಾಗಿ ದರ್ಶನ ಆಗಿದ್ದರಿಂದ ಲೇಟಾಯಿತು. ಇಲ್ಲಿ ಆಲ್ಮೋಸ್ಟ್ 6:30 ಮೇಲೆ ಮತ್ತೆ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿದರು. ಸೊ ನಾವು ಅಲ್ಲೆಲ್ಲ ಒಂದು ಸ್ವಲ್ಪ ರೌಂಡ್ ಹಾಕಿ ದರ್ಶನ ಹಾಗೂ ಲೈನಲ್ಲಿ ನಿಂತು, ಅಲ್ಲಿ ತುಂಬ ಜನ ಇದ್ದರು ಮಾತ್ರ ತ್ರಿಚಿಯಲ್ಲಿ. ಅಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಅಲ್ಲೂ ತುಂಬ ಚೆನ್ನಾಗಾಯಿತು ದರ್ಶನ. ಆದರೆ ಲೇಟಾಯಿತು ಅನ್ನೋದೊಂದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಒನ್ ಡೇ ತುಂಬ ಮೆಮೊರೇಬಲ್. ಸೊ ನೀವು ಪ್ಲ್ಯಾನ್ ಮಾಡಿದರೆ ಧನುರ್ಮಾಸದಲ್ಲಿ ಪ್ಲ್ಯಾನ್ ಮಾಡಿ, ಕರೆಕ್ಟಾಗಿ ಟೈಮ್ ಪಿಕಪ್ ಆಗುತ್ತೆ ನಿಮಗೆಲ್ಲ ಕಡೆಯಿಂದ. ಸೊ ತುಂಬ ಚೆನ್ನಾಗಿತ್ತು ಇದು ಒಂದಿನ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಲಾಗ್. ಥ್ಯಾಂಕ್ ಯು.